ಹಿಜಾಬ್ಗೆ ಅವಕಾಶ ನೀಡಿ ಕೇಸರಿ ಶಾಲೆಗೆ ತಡೆಯ ಹಿನ್ನೆಲೆಯಲ್ಲಿ ಈ ಅಧಿಸೂಚನೆ ಬಗ್ಗೆ ವಕೀಲರ ಜೊತೆಗೆ ಚರ್ಚೆಯನ್ನ ಮಾಡ್ತೇವೆ. ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ PIL ಹಾಕೋ ಬಗ್ಗೆ ಚಿಂತನೆ ಮಾಡಲಾಗಿದೆ. ಇವತ್ತು ರಾಜ್ಯದಾದ್ಯಂತ ಈ ಆದೇಶವನ್ನ ಹರಿದಾಕ್ತಾರೆ. ಬಿಜೆಪಿ ಸರ್ಕಾರ ಹೊರಡಿಸಿದ್ದ ಅಧಿಸೂಚನೆ ರದ್ದು ಮಾಡಿದ್ದಾರೆ. ಶಾಲಾ ಕಾಲೇಜು ಮಕ್ಕಳಲ್ಲಿ ಭೇದ ಭಾವ ಇರಬಾರದು. ಇಂದಿರಾ ಗಾಂಧಿ ಅವರು ಸಮವಸ್ತ್ರ ನಿಯಮ ಜಾರಿಗೆ ತಂದಿದ್ರು. ಈ ಅಧಿಸೂಚನೆ ಮುಸ್ಲಿಂ ತುಷ್ಟೀಕರಣಕ್ಕೆ ಅಂತಾನೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಮಕ್ಕಳನ್ನೇ ಇರ್ಬೇಕು, ಶಾಲಾ ಮಕ್ಕಳೇ ಇರಬೇಕು, ಭಾರತೀಯರಾಗಿರ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ತಂದದ್ದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ದೃಷ್ಟಿಯಿಂದ ಮುಸ್ಲಿಮರ ಓಟಿಗೋಸ್ಕರ ಇವತ್ತು ಶಾಲಾ ಮಕ್ಕಳಲ್ಲಿ ಭೇದವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಶಾಲಾ ಮಕ್ಕಳಲ್ಲಿ ಒಡಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ಹಿಜಾಬ್ ಹಾಕೊಂಡ್ ಬರ್ಬೋದು ಅಂತನ್ನುವಂಥದ್ದನ್ನು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಅವರು. ಹಿಜಾಬ್ ಈ ಹಾಕೊಂಡ ತಕ್ಷಣನೇ ಗೊತ್ತಾಗುತ್ತೆ ಇವಳು ಮುಸ್ಲಿಮು, ಇವನು ಮುಸ್ಲಿಂ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ. ಸೊ ಇದಕ್ಕೆ ತಕ್ಕಾಗಿ ಟೋಪಿನೂ ಹಾಕೊಂಡ್ಬರ್ಬೋದು, ಸಾಂಪ್ರದಾಯಿಕವಾದಂಥ ಉಡುಪುಗಳನ್ನು ಹಾಕೊಂಡ್ಬರ್ಬೋದು ಅಂತನ್ನುವಂಥ ಹುಡುಗರು ಟೋಪಿ ಹಾಕೊಂಡ್ಬರ್ತಾರೆ. ಸೊ ಇವನು ಮುಸ್ಲಿಂ ಅಂತ ಆಗತ್ತೆ.